ಹಾಯ್ ಗೌರಿ ಹಬ್ಬದ ಶುಭಾಶಯಗಳು. ಇವತ್ತಿನ ನನ್ನ ವ್ಲಾಗ್ ಬಂದ್ಬಿಟ್ಟು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಬೇಗ ಎದ್ಬಿಟ್ಟು ನೋಡ್ತೀನಿ, ಇನ್ನು ಕತ್ಲೇನೇ ಆಗಿತ್ತು. ಆ್ಯಕ್ಚುಲಿ 5ಗೆ ಎದ್ಬಿಟ್ಟೆ. ಇವತ್ತು ಪೂಜೆ ಮಾಡ್ಕೋಬೇಕಿತ್ತು, ಸೊ ಹಾಗಾಗಿ ಬೇಗನೆ ಎದ್ಬಿಟ್ಟೆ. ಪೂಜೆ ಮಾಡ್ಕೋಬೇಕು ಅಂದರೆ ಬೇಗ ಎದ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಸ್ವಲ್ಪ ಬೇಗ ಬೇಗ ಪೂಜೆನೂ ಆಗೋಗ್ಬಿಡುತ್ತೆ. ನಾನೇನಾದರೂ ನಮ್ಮ ಮನೇಲಿ ನಾನು ಒಬ್ಬಳೇ ಅಲ್ವಾ, ಸ್ವಲ್ಪ ಬೇಗ ಬೇಗ ಎದ್ಬಿಟ್ಟು ನಾನು ಕೆಲಸ ಮಾಡ್ಕೋಬೇಕು. ಇಲ್ಲಾಂದರೆ ಕೆಲಸಗಳು ಮಾತ್ರ ಪೆಂಡಿಂಗ್ ಆಗೇ ಉಳ್ಕೊಂಡ್ಬಿಡುತ್ತೆ. ಇನ್ನೇನು ಎದ್ದ ತಕ್ಷಣ ಕಸ ಗುಡಿಸ್ಕೊಂಡು ಎಷ್ಟೇ ಆಲ್ರೆಡಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನೇನು ಮಾರ್ನಿಂಗು ಅಷ್ಟೊಂದೇನು ಕೆಲಸ ಏನಿರಲಿಲ್ಲ. ಫಸ್ಟ್ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು, ಮತ್ತೆ ನೆಲ ಎಲ್ಲ ಒರೆಸ್ಕೊಂಡು ಬಂದೆ. ಪೂಜೆ ಮಾಡ್ಕೋಬೇಕಲ್ವ, ಸೊ ಹಾಗಾಗಿ ಇನ್ನೇನು ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ನಂತರ ನೆನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು 5ಗೆ ಎದ್ಬಿಟ್ಟೆ ಬೇಗನೆ. ನಮಗಿವತ್ತು ಹಾಲಿಡೇನೇ ಇತ್ತು, ಗೌರಿ ಹಬ್ಬ ಅಲ್ವಾ, ಹಾಲಿಡೇನೇ ಕೊಟ್ಟಿದ್ದು. ಬಟ್ ಇನ್ನೇನು ನಿಧಾನಕ್ಕೆ ಎದ್ಬಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಪೂಜೆ ಅಲ್ವಾ, ಬೇಗನೆ ಎದ್ಬಿಟ್ಟು ಪೂಜೆ ಮಾಡ್ಕೊಂಡು ಇನ್ನೂ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ. ನಾನು ಇವತ್ತು ಒಂದು 7 ಒಳಗಡೆ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ. 7 ಒಳಗಡೆ ಮಾಡಿಕೊಂಡೆ. ಇನ್ನೇನು ನೆಲ ಎಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದರೆ ಏನಂದರೆ ಸ್ವಲ್ಪ ಲೇಸಿ ಅನ್ನಿಸ್ತಾ ಇರುತ್ತೆ. ಅದು ಬೇಗ ಇದ್ರಂತೂ ಇನ್ನೂ ಬೇಡವೇ ಬೇಡ. ಲೇಸಿಯಾಗಿ ನಿಧಾನಕ್ಕೆ ಮಾಡ್ತಾ ಇರ್ತೀನಿ. ಬಟ್ ನಿದ್ದೆ ಏನೋ ಒಂಥರ ಕಣ್ಣಲ್ಲೇ ಎಳಿತಾ ಇರುತ್ತೆ. ನಾನು ನೆನ್ನೆ ಏನಂದರೆ ಸ್ವಲ್ಪ ಲೇಟೇ ಆಯಿತು ಮಲ್ಕೊಳೋದು. ಬಟ್ ಇವತ್ತೂ ಬೇಗ ಎದ್ಬಿಟ್ಟು ಕೆಲಸ ಮಾಡಬೇಕು ಅಂದರೆ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಅಲ್ವಾ. ನಿಧಾನಕ್ಕೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಒಳಗಡೆ ಎಲ್ಲ ಕ್ಲೀನಿಂಗ್ ಆಗೋಯ್ತು, ಹೊರಗಡೆನೂ ಆ್ಯಕ್ಚುಲಿ ಎಲ್ಲ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೊರಗಡೆನೂ ಅಷ್ಟೊಂದು ಕ್ಲೀನಿಂಗೆಲ್ಲ ಇರಲಿಲ್ಲ. ಸಿಂಪಲಾಗಿ ಬಾಕಿ ಎಲ್ಲ ತೊಳ್ಕೊಂಡು ರಂಗೋಲಿ ಬಿಟ್ಕೊಂಡೆ. ಸಿಂಪಲಾಗಿ ನಾನು ಆಚೆ ನೋಡ್ತೀನಿ. ಆ್ಯಕ್ಚುಲಿ ನಮ್ಮನೆ ಹತ್ರ ಒಂದು 2-3 ನಾಯಿಗಳಿದ್ದಾವೆ. ಅವೇನಂದರೆ ಬೊಗಳ್ತಾನೆ ಇದ್ವು. ನನಗೆ ಭಯನೇ ಆಗ್ತಿತ್ತು. ಅದಕ್ಕೆ ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡಿಕೊಂಡು ರಂಗೋಲಿ ಬಿಟ್ಕೊತಾ ಇದ್ದೀನಿ. ಕತ್ಲೇನೇ ಇತ್ತಲ್ವ, ಇನ್ನೂ ಒಂದು ಸ್ವಲ್ಪ ಭಯನೇ ಆಗ್ತಾಯಿತ್ತು. ನೋಡಿ ಆ ಕಡೆ ಈ ಕಡೆ ನೋಡ್ತಾನೆ ಇದ್ದೀನಿ. ನಾನಿವತ್ತು ಸಿಂಪಲಾಗಿ ರಂಗೋಲಿ ಬಿಟ್ಕೊಂಡೆ. ನಾನು ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು ರಂಗೋಲಿ. ಆ್ಯಕ್ಚುಲಿ ನನಗೆ ಎಳೆ ರಂಗೋಲಿ ಅಷ್ಟು ಬರಲ್ಲ ಬಿಡೋದಕ್ಕೆ, ಟ್ರೈ ಮಾಡಿದೆ ಅಷ್ಟೇ. ಬಟ್ ಚೆನ್ನಾಗೇ ಬಂತು ರಂಗೋಲಿ ಮಾತ್ರವ. ಇನ್ನೇನು ರಂಗೋಲಿ ಎಲ್ಲ ಹಾಕ್ಕೊಂಡ ನಂತರ ಒಳಗಡೆ ಕ್ಲೀನಿಂಗ್ ಎಲ್ಲ ಮುಗ್ದೋಯ್ತು. ಮತ್ತು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಸ್ನಾನಕ್ಕೆ ಹೊರಟೆ. ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾನು ಪೂಜೆ ಸಾಮಾನೆಲ್ಲ ತೊಳಿಬೇಕಿತ್ತು. ಪೂಜೆ ಸಾಮಾನೆಲ್ಲ ನಾನು ಕ್ಲೀನ್ ಮಾಡಿರಲಿಲ್ಲ. 3 ಡೇಸ್ ಹಿಂದೆ ಕ್ಲೀನ್ ಮಾಡ್ಕೊಂಡಿದ್ದೆ ಬಿಡು, ಮತ್ತೆ ಅವತ್ತೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಲಿಡೇ ಬೇರೆ ಇತ್ತಲ್ವ, ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಇವತ್ತೇ ಕ್ಲೀನಿಂಗು. ಪೂಜೆ ಸಾಮಾನು ಎಲ್ಲ ನೀಟಾಗೆಲ್ಲ ಪೂಜೆ ಸಾಮಾನೆಲ್ಲ ತೆಗೆದ್ಬಿಟ್ಟು ಹೂವು ಎಲ್ಲ ತೆಗೆದು ನಂತರ ನಾನು ಪೂಜೆ ಸಾಮಾನ ತೊಳ್ಕೊಂಡೆ. ಅದಕ್ಕಿಂತ ಮುಂಚೆ ಪಾತ್ರೆಗಳು ತೋರಿಸಿದ್ನಲ್ಲ ನೋಡಿ, ಎಷ್ಟೊಂದು ಪಾತ್ರೆ ಇದೆ. ಕ್ಲೀನ್ ನಾನು ತೊಳ್ಕೊಂಡಿದ್ದೆ ನೈಟು, ಬಟ್ ಒರೆಸಿ ಎತ್ತಿಟ್ಟಿರಲಿಲ್ಲ. ಟೈಮ್ ಆಗೋಯ್ತು ನೈಟೇನೆ. ನನಗೆ ಯಾಕೋ ಒಂಥರ ಸ್ಟ್ರೈನ್ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಪಾತ್ರೆಗಳೆಲ್ಲ ನಾನು ಒರೆಸಿ ಎತ್ತಿಟ್ಕೊಳ್ಳಲಿಲ್ಲ. ಇವಾಗ ಒರೆಸ್ಬಿಟ್ಟು ಅಲ್ಲೇ ನೋಡಿ ಎಷ್ಟು ಬೆಳಕಾಗೇ ಹೋಯ್ತು. 6 o'clock ಆಗೇ ಹೋಯ್ತು. ನಾನು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೇನು ಪಾತ್ರೆ ಎಲ್ಲ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ನನಗೇನಂದರೆ ಪಾತ್ರೆ ತೊಳೆದ್ರೆ ಮತ್ತೆ ಎಲ್ಲ ನೀಟಾಗಿ ಒರೆಸಿ ಎತ್ತಿಟ್ಕೋಬೇಕು. ಮಾರ್ನಿಂಗ್ ಏನಂದರೆ ಸ್ವಲ್ಪ ಎಲ್ಲ ಡ್ರೈ ಆಗಿರುತ್ತಲ್ಲ, ಅಷ್ಟೊಂದೇನು ಇರಲ್ಲ ಅಂತ ನಾನು ಮಾರ್ನಿಂಗೇ ಒರೆಸ್ಕೊತೀನಿ. ನೈಟ್ ಪಾತ್ರೆ ತೊಳೆದ್ರೆ ನಾನು ಮಾರ್ನಿಂಗೇ ಒರೆಸ್ಕೊಂಡು ಎತ್ತಿಟ್ಕೊಳ್ಳೋದು. ನಂತರ ನಾನು ಪೂಜೆ ಸಾಮಾನು ತೊಳ್ಕೊಳ್ಳೋಣ ಅಂತ ಇದೆಲ್ಲ ಫಸ್ಟ್ ಎಲ್ಲ ಕ್ಲೀನ್ ಆಗಿಬಿಟ್ಟು ಪೂಜೆ ಸಾಮಾನೆಲ್ಲ ನೀಟಾಗಿ ತೊಳ್ಕೊಬೋದು. ಇಲ್ಲಾಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ, ಪೂಜೆ ಸಾಮಾನು ತೊಳೆಯೋದಕ್ಕಾಗಲ್ಲ. ನನಗೆ ಸ್ಪೇಸ್ ಬೇಕಲ್ವ, ಸೊ ಹಾಗಾಗಿ ಫಸ್ಟು ಪಾತ್ರೆ ಎಲ್ಲ ಒರೆಸಿಟ್ಕೊಂಡು ನಂತರ ಪೂಜೆ ಸಾಮಾನು ತೊಳೆಯೋದಕ್ಕೆ ಹೊರಟೆ. ಏನಂದರೆ ಪೂಜೆ ಸಾಮಾನು ಯಾವಾಗಲೂ ತೊಳಿತಾನೆ ಇರ್ತೀನಿ. ಅಷ್ಟೊಂದೇನು ನನಗೆ ರಿಸ್ಕ್ ಅನಿಸಲ್ಲ ತೊಳೆಯೋದಕ್ಕೇನು. ಇನ್ನೇನು ಇದೆಲ್ಲ ಫಸ್ಟ್ ಎಲ್ಲ ತಕ್ಕೊಂಡ್ಬಿಟ್ಟು ಹೂವು ಎಲ್ಲ ತೆಗೆದ್ಬಿಟ್ಟು ನಂತರ ನಾನು ಪೂಜೆ ಸಾಮಾನೆಲ್ಲ ತೆಗೆದ್ಬಿಟ್ಟು ತೊಳ್ಕೊಂಡೆ. ನೋಡಿ ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆ. ನಂತರ ದೇವ್ರ ಮನೆಯೇ ಎಲ್ಲ ನೀಟಾಗೆಲ್ಲ ದೇವ್ರ ಸಾಮಾನೆಲ್ಲ ತೆಗೆದ್ಬಿಟ್ಟು ಒರೆಸ್ಕೊಂಡು ಎತ್ತಿಡ್ತಾ ಇದ್ದೀನಿ. ದೇವ್ರ ಫೋಟೋ ಎಲ್ಲ ತೆಗೆದ್ಬಿಟ್ಟು ಒರೆಸ್ಬಿಟ್ಟು ನಂತರ ನಾನಿಲ್ಲಿ ಅದು ಗೋಡೆ ಎಲ್ಲ ಒರೆಸ್ತಾ ಇದ್ದೀನಿ. ನನಗೇನಂದರೆ ಈ ಥರ ಹಬ್ಬಗಳಿದ್ದಾಗ ಸ್ವಲ್ಪ ಡೀಪ್ ಕ್ಲೀನಾಗಿ ಮಾಡೋದು ಸ್ವಲ್ಪ ಜಾಸ್ತಿನೇ. ನಾನು ಇನ್ನೇನೆಲ್ಲ ಕ್ಲೀನ್ ಮಾಡಿಕೊಂಡೆ. ಪೂಜೆಗೆಲ್ಲವ ಮನೇನು ನೀಟಾಗಿ ಕ್ಲೀನ್ ಆಯಿತು. ನಂತರ ದೇವ್ರ ಸಾಮಾನು ತೊಳೆದಿರೋದೆಲ್ಲ ನೀಟಾಗಿ ಒಂದ್ಸತಿ ಜೋಡಿಸ್ಕೊಂಡ್ಬಿಟ್ರೆ ಆಗೋಯ್ತು. ನಂತರ ನಾನು ಪೂಜೆಗೆಲ್ಲ ಇನ್ನೇನು ದೇವರಿಗೆಲ್ಲ ವಿಭೂತಿ ಎಲ್ಲ ಇಟ್ಬಿಟ್ಟು ನಂತರ ನಾನು ಹೊರಗಡೆ ಎಲ್ಲ
ಏನು ಬಾಗಿಲಿಗೆಲ್ಲ ನೀಟಾಗಿ ವಿಭೂತಿ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಒಳಗಡೆ ಇರೋ ದೇವ್ರ ಮನೆ ಬಾಗಿಲಿಗೆಲ್ಲವ ನೀಟಾಗಿ ಬಾಗಿಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಬಿಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಪೂಜೆ ಮಾಡಿದ್ಕೊ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ. ಬಾಗಿಲಲ್ವ ನೀಟಾಗಿ ರೆಡಿ ಮಾಡಿಕೊಂಡು ನಾವು ಪೂಜೆ ಮಾಡ್ಕೋಬೇಕು. ಇನ್ನೇ ನಾನು ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ. ನನಗೇನಂದರೆ ಅಷ್ಟು ರಂಗೋಲಿ ಅಷ್ಟೊಂದು ಬಿಡೋಕ್ಕೆ ಬರಲ್ಲ, ಸಿಂಪಲ್ಲಾಗೆ ಬಿಡ್ತೀನಿ ಅಷ್ಟೇ. ಬಟ್ ನಾನು ಈ ಥರ ರೆಡಿ ಪ್ಲೇಟ್ ರಂಗೋಲಿ ಡಿಸೈನ್ ರೆಡಿ ಪ್ಲೇಟ್ ತೊಗೊಂಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಬಟ್ ಬಾಗಿಲಲ್ಲಿ ಮಾತ್ರ ಆ ಥರ ಬಿಡೋದ್ರಿಂದ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ನೀನು ಒಳಗಡೆ ಎಲ್ಲ ದೇವ್ರ ಸಾಮಾನೆಲ್ಲ ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ. ನಂತರ ನಾನಿಲ್ಲಿ ಪೂಜೆಗೆ ನಾವು ಗ್ಯಾಸ್ನ ನಾನು ಪೂಜೆ ಮಾಡ್ತೀನಿ ಯಾವಾಗಲೂ ಗೌರಿ ಹಬ್ಬದಲ್ಲಿ ಬಂದುಬಿಟ್ಟು. ನಮ್ಮ ಮನೇಲಿ ನಮ್ಮ ಅಮ್ಮ ಅವರು ನಡೆಸಿರೋದು ನಾನು ಇಲ್ಲಿ ಮಾಡ್ತೀನಿ ಗೌರಿ ಹಬ್ಬ. ಅಮ್ಮ ಯಾವ ರೀತಿ ಮಾಡ್ತಾರೋ ಆ ಥರ ನೋಡಿಕೊಂಡು ನಾನು ಇಲ್ಲಿ ನನ್ನ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಗ್ಯಾಸ್ ಎಲ್ಲ ಫಸ್ಟ್ ನೀಟಾಗಿ ಪೂಜೆ ಮಾಡ್ಕೊಂಡು ನಾನು ಯಾವಾಗಲೂ ಏನು ಮಾಡಲ್ಲ. ನಾನು ಈ ಥರ ವರ್ಷಕ್ಕೆ ಒಂದು ಸತಿ ಗೌರಿ ಹಬ್ಬ ದಿನ ನಂತರ ನಾನು ಆಯುಧ ಪೂಜೆ ಆ ಥರ ಇದ್ದಾಗ ನಾನು ಗ್ಯಾಸ್ ಎಲ್ಲ ಪೂಜೆ ಮಾಡ್ತೀನಿ. ಮತ್ತು ಹೂವು ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಂಡೆ. ನಾನೇನಂದರೆ ಇಲ್ಲಿ ಬಂದುಬಿಟ್ಟು ಇವತ್ತು ನಾನು ಗೆಜ್ಜೆ ವಸ್ತ್ರನ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಗೌರಿ ಹಬ್ಬಕ್ಕೆ ಶ್ರೇಷ್ಠ ಗೆಜ್ಜೆ ವಸ್ತ್ರನ ನಾವು ಹಾಕ್ಬಿಟ್ಟು ರೆಡಿ ಮಾಡಿಕೊಂಡೆ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಒಳ್ಳೇದಂತೆ. ಸೊ ಹಾಗಾಗಿ ನಂತರ ನಾನಿಲ್ಲಿ ನಮ್ಮ ಮನೆಯವ್ರ ಹತ್ರ ಕಂಕಣ ಕಟ್ಟಿಸ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಕಂಕಣ ಕಟ್ಟು ನನಗೆ ಇವತ್ತು ಅಂತ. ಯಾವ್ರ ಹತ್ರನೂ ಕಟ್ಟಿಸ್ಕೊಂಡ್ಬಿಟ್ಟು ನಂತರ ನಾನು ಪೂಜೆನ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡೆ ಅನ್ಕೊಂಡೆ. ಬಟ್ ನನಗೆ ಸ್ಯಾರಿ ಅಂತೂ ನನಗೆ ಆಗೋದೇ ಇಲ್ಲ, ಒಂಥರ ಇರಿಟೇಟ್ ಅನ್ನಿಸ್ತಾ ಇರುತ್ತೆ. ನನಗೆ ಸಿಂಪಲಾಗೆ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನಿಲ್ಲಿ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವತ್ತು ಬೇಗ 6-7 ಅಷ್ಟೊತ್ತಿಗೆ ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಎಡೆಯಲ್ಲೇ ನಾನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಇನ್ನೇನು ಪೂಜೆ ಎಲ್ಲ ಆಗೋಯ್ತು. ನಾನು ನೋಡಿ ಬೊಟ್ಟು ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ಗೊತ್ತೇ ಆಗಿಲ್ಲ, ಅಷ್ಟು ಬೊಟ್ಟು ಇಟ್ಕೊಂಡಿದ್ದೀನಿ. ನಂತರ ನಾನು ಹೇಳಿನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ನಾನಿಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಗೌರಿ ಹಬ್ಬದ ಪ್ರಯುಕ್ತ ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟಿಗೆ ಬೇಳೆ ಎಲ್ಲ ಹಾಕ್ಬಿಟ್ಟು ಬೇಳೆ ಎಲ್ಲ ಬೇಯಿಸ್ತಾ ಇದ್ದೀನಿ. ನಂತರ ಸಾಂಬಾರಿಗೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ. ಸಾಂಬಾರು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಬ್ಯಾಡಗಿ ಮೆಣಸಿನ್ಕಾಯಿ, ನನಗೆ ಅದಕ್ಕೆ ಏನೇನು ಮಸಾಲೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೇನು ನಾನು ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೊನ್ನೆನೇ ಮಾಡ್ಕೊಂಡಿದ್ದೆ, ಬಟ್ ಈ ಸರ್ತಿನೂ ಮಾಡಿಬಿಟ್ಟು ಎಡೆ ಇಡೋಣ ಗೌರಿಗೆ ಅಂತ ಒಬ್ಬಟ್ಟನ್ನೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಇವರಿಗೆ ಮಾಡ್ಕೊಂಡ್ಬಿಡೋಣ ಅಂತ. ಇನ್ನೇನು ಇದು ಬೇಳೆಲ್ಲ ಚೆನ್ನಾಗಿ ಬೆಂದಿತ್ತು, ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ ಒಬ್ಬಟ್ಟು. ನಮ್ಮ ಮನೇಲೆಲ್ಲ ಜಾಸ್ತಿ ಏನಿಲ್ಲ, ನಾವು 3 ಅಲ್ವಾ. ಸೊ ಹಾಗಾಗಿ ಇನ್ನೇನು ತಿನ್ನೋರು ಇಲ್ಲ ಯಾರೂ, ಸಿಂಪಲಾಗಿ ಮಾಡ್ಕೊತೀನಿ. ಬಟ್ ನಾನು ಸಿಂಪಲಾಗಿ ಮಾಡೋದ್ರಿಂದ ನನಗೆ ಅಷ್ಟು ರಿಸ್ಕ್ ಅನಿಸಲ್ಲ, ಜಾಸ್ತಿ ಎಲ್ಲ ನಾನು ತೊಟ್ಟಕ್ಕೆಲ್ಲ ಹೋಗಲ್ಲಲ್ವ. ಸ್ವಲ್ಪನೇ ಮಾಡಿಕೊಂಡೆ. ನಾನಿಲ್ಲಿ ಸ್ವೀಟಿಗೆ ಬಂದುಬಿಟ್ಟು ಬೆಲ್ಲ ಮತ್ತು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಆ್ಯಕ್ಚುಲಿ ಬೆಲ್ಲನೇ ತಿನ್ನೋದಿಲ್ಲ, ನಾನು ಬೆಲ್ಲನ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಷ್ಟೇ. ಸಕ್ಕರೆನೇ ನಾವು ಜಾಸ್ತಿ ಪ್ರಿಫರ್ ಮಾಡೋದು. ಬಟ್ ಒಬ್ಬಟ್ಟಿಗೆ ಬಂದುಬಿಟ್ಟು ಬೆಲ್ಲ ಇದ್ರೇ ಚೆನ್ನಾಗಿರುತ್ತಲ್ವ, ಟೇಸ್ಟ್ ಬಂದಿತ್ತು ಸೊ ಹಾಗಾಗಿ ನಮ್ಮ ಮನೇಲೆಲ್ಲ ಬೆಲ್ಲನೇ ನಾವು ಆ್ಯಡ್ ಮಾಡಿಬಿಟ್ಟು ಒಬ್ಬಟ್ಟಿಗೆಲ್ಲ ಪ್ರಿಪೇರ್ ಮಾಡ್ತಿದ್ದು. ಬಟ್ ಇಲ್ಲಿ ಏನಂದರೆ ನಮ್ಮ ಮನೆಗೆ ಸಕ್ಕರೆ ಯೂಸ್ ಮಾಡ್ತಾರಂತೆ. ಬಟ್ ನಾನು ಬಂದಾಗಿಂದ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಸ್ವೀಟಿಗೂ. ಇನ್ನೇನು ನಾನು ಕಾಯೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡೆ. ಬೆಲ್ಲ ಸ್ವಲ್ಪ ಚೆನ್ನಾಗಿ ಬಾಯ್ಲೋದಕ್ಕೆ ಬಿಟ್ಟೆ ನಾನು. ನಂತರ ನಾನಿಲ್ಲಿ ಮತ್ತು ಒಬ್ಬಟ್ಟಿಗೆ ಕಾಯಲ್ಲೆಲ್ಲ ರೆಡಿ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 7:30 ಆಗೋಯಿತು. ನಂತರ ನಾನಿಲ್ಲಿ ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಚ್ಚಿ ಇಟ್ಕೊಂಡೆ. ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಅದು 1 hour ಆಗೋಯಿತು, 1 hour 1.5 hour ಆಗೋಯಿತು. ನಾನು
ಅಡುಗೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಬಟ್ ಬೇಗ ಎದ್ಬಿಟ್ಟಿದ್ದಲ್ಲ, ಹೊಟ್ಟೆ ಹಸಿತಾ ಇತ್ತು. ಏನಾರ ನಿಧಾನಕ್ಕೆ ಮಾಡ್ಕೊಂಡ್ಬಿಟ್ಟು ತಿನ್ನೋಣ ಅಂತ ಸುಮ್ಮನೆ ಆದೆ. ಇನ್ನೇನು ಒಬ್ಬಟ್ಟಿಗೆ ಬಂದುಬಿಟ್ಟು ನಾನಿಲ್ಲಿ ಗ್ರೈಂಡರ್ಗೆ ಹಾಕಿ ರುಬ್ಬಿ ಇಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಸೈಡಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳೋದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಕಡಾಯಿಗೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಡಲೆಬೇಳೆನೂ ಆ್ಯಡ್ ಮಾಡ್ತೀನಿ. ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ಕಡಲೆಬೇಳೆ ಚೆನ್ನಾಗಿ ಟೇಸ್ಟ್ ಸೈಡಲ್ಲಿ ಸಿಕ್ಕಿರೋ ತಿನ್ನೋಕೊಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಡಲೆಬೇಳೆ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಫ್ರೈಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಆಲ್ರೆಡಿ ಬೆಂದೋಗ್ಬಿಟ್ಟಿತ್ತು. ಆಲೂಗಡ್ಡೆ ಬಂದುಬಿಟ್ಟು ಅದನ್ನು ಸೈಡಲ್ಲಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮೇಲ್ಗಡೆ ಇರೋದು. ನಂತರ ನೋಡಿ ಒಬ್ಬಟ್ಟಿಗೆ ಆಲ್ರೆಡಿ ಹೂರ್ಣ ಎಲ್ಲ ರುಬ್ಬಿ ಇಟ್ಕೊಂಡಿದ್ದು ಆಗೋಯ್ತು. ನಂತರ ಇನ್ನೇನು ಆಲೂಗಡ್ಡೆ ಪಲ್ಯನೂ ಆಗೋಯ್ತು. ಜಾಸ್ತಿ ಎಲ್ಲ ಏನು ಮಾಡ್ಕೊಂಡಿಲ್ಲ, ನಾನು ಸಿಂಪಲಾಗಿ ಆಲೂಗಡ್ಡೆ ಪಲ್ಯ ಒಂದು ಮಾಡ್ಕೊಂಡೆ ಸೈಡಿಗೆ ಅಷ್ಟೇ. ನಂತರ ನಾನಿಲ್ಲಿ ನನ್ನ ಮಗುಗೆ ಏನಂದರೆ ಪುಳಿಯೋಗರೆ ಜಾಸ್ತಿ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಅವನಿಗೂ ಇಷ್ಟ ಆಗುತ್ತಲ್ಲ, ಸೊ ಪುಳಿಯೋಗರೆನೇ ಮಾಡ್ಕೊಡೋಣ ಅಂತ. ನಮ್ಮ ಮನೆಗೆ ಮಾರ್ನಿಂಗ್ ಸ್ವಲ್ಪ ತಿಂಡಿನೇ ಇರಬೇಕು. ಬೆಳಗ್ಗೆ ಅನ್ನ ಸಾಂಬಾರು ತಿನ್ನೋದಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆನೂ ರೆಡಿ ಆಯಿತು. ನೀವು ನೋಡಿ ಸ್ವಲ್ಪ ಎಲ್ಲ ಗಲೀಜಾಗಿತ್ತಲ್ಲ, ನೀಟಾಗೆಲ್ಲ ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ಸ್ವಲ್ಪ ಅಡುಗೆ ಮಾಡಿದ್ದೆಲ್ಲ ಬಿದ್ದಿತ್ತಲ್ವ ಗ್ಯಾಸ್. ನನಗೇನಂದರೆ ಗ್ಯಾಸ್ ನೀಟಾಗಿರಬೇಕು. ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಪಾತ್ರೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದು. ನನ್ನ ಮಗ ಎದ್ಬಿಟ್ಟು ಬಂದು ಅದು ಇದು ಅಂತ ಕೇಳ್ತಾ ಇದ್ದೆ ನನಗೆ. ನಾನು ಬರ್ತೀನಿ ಹೋಗು ಕ್ಲೀನ್ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಅಂತ ಹೇಳ್ತಿದ್ದೆ. ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಬೇಕಿತ್ತು. ಇನ್ನೇನೆಲ್ಲ ಕ್ಲೀನಿಂಗೆಲ್ಲ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಒಬ್ಬಟ್ಟು ಸುಡೋಣ ಅಂತ ಇನ್ನೇನು ಸಾಂಬಾರು ಆಗೋಯ್ತು, ಒಬ್ಬಟ್ಟಿಗೆ ಹೂರ್ಣನೂ ಆಗೋಯ್ತು, ಸೈಡಿಗೆ ಆಲೂಗಡ್ಡೆ ಪಲ್ಯ ಮಾಡಿಕೊಂಡೆ, ಪುಳಿಯೋಗರೆನೂ ಆಗೋಯ್ತು. ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಒಬ್ಬಳೇ. ಯಾವಾಗಿದ್ರೂ ಮಾಡ್ಕೋಬೇಕಲ್ಲ, ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ನನಗೆ ನೀಟಾಗಿರಬೇಕು. ಅವಾಗವಾಗ ಪಾತ್ರೆಗಳು ಜಾಸ್ತಿ ಆದರೆ ಪಾತ್ರೆಗಳೆಲ್ಲ ತೊಳೆದು ಎತ್ತಿಡ್ಕೋಬೇಕು. ನಂದು ಪಾಲಿಸಿ ಅದು ಬಂದುಬಿಟ್ಟು ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡು ಆಮೇಲೆ ಬೇಕಾದ್ರೆ ನನ್ನ ಮಗನ ಸ್ನಾನ ಮಾಡಿಸ್ಬೇಕಿತ್ತು. ಆಮೇಲೆ ಬಂದು ಒಬ್ಬಟ್ಟು ತಟ್ಟೋಣ ಅಂತ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವನಿಗೆ ಸ್ನಾನ ಎಲ್ಲ ಮುಗಿಸಿ ಅವನ್ನ ರೆಡಿ ಮಾಡಿಬಿಟ್ಟು ಬಂದೆ ಒಬ್ಬಟ್ಟು ತಟ್ಟೋದಕ್ಕೆ. ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದುಬಿಟ್ಟು. ನಾನು ಯಾವಾಗ ಮಾಡಿದಾಗೂ ನಾನು ಒಬ್ಬಟ್ಟು ಮಾತ್ರ ಯಾವಾಗೂ ಕೆಡಿಸೋದಿಲ್ಲ. ನಾನು ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅವನಿಗೆ ಆಲ್ರೆಡಿ ಹೊಟ್ಟೆ ಅಷ್ಟಿತ್ತು. ಅಮ್ಮ ನನಗೆ ಇದು ಒಬ್ಬಟ್ಟು ಅಂತ ಕೇಳ್ತಿದ್ದ. ಇನ್ನು ಒಂದು ಸತಿ ಪೂಜೆ ಮಾಡು ನೋಡಿ ಯಾವ ರೀತಿ ಬಂದಿದೆ ಒಬ್ಬಟ್ಟು ಮಾತ್ರ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನನ್ನ ಮಗನಿಗೆ ಹೇಳ್ತಾಯಿದ್ದೆ. ಪೂಜೆ ಮಾಡಿಬಿಡು ಆಮೇಲೆ ಬೇಕಾದ್ರೆ ಒಬ್ಬಟ್ಟು ಹಾಕ್ಕೊಡ್ತೀನಿ ಅಂತ. ಅವನು ಸರಿಯಮ್ಮ ಅಂತ ಪೂಜೆ ಮಾಡೋದಕ್ಕೆ ಹೊರಟ. ಎಲ್ಲ ರೆಡಿ ಮಾಡಿಕೊಂಡು ಎಡೆಗೆ ಇಟ್ಬಿಟ್ಟು ಅವನಿಗೆ ಹೇಳಿದೆ ಪೂಜೆ ಮಾಡೋದಕ್ಕೆ. ನಾನು ಆಮೇಲೆ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ನಾನು ಆಮೇಲೆ ಅವನೇ ಪೂಜೆ ಮಾಡ್ದ. ಎಡೆ ಇಟ್ಬಿಟ್ಟು ಅವನ ಹತ್ರನೇ ಪೂಜೆ ಮಾಡಿಸ್ದೆ. ಪೂಜೆ ಅಂತೂ ಮಾಡ್ದ. ನನಗೆ ಹೊಟ್ಟೆ ಎಷ್ಟಿದೆ ಅಂತ ಪಾಪ ಅವನೇ ಹೇಳ್ಬಿಟ್ಟು ಊಟ ಹಾಕಿಸ್ಕೊಂಡು ತಿಂಡಿನ ತಿಂತಾಯಿದ್ದೀನಿ. ಒಬ್ಬಟ್ಟು ತಿನ್ನೋ ಅಂದರೆ ತಿನ್ನಲ್ಲ ನಾನು ಅಂತ ಬರೀ ಪುಳಿಯೋಗರೆ ಹಾಕಿಸ್ಕೊಂಡು ತಿಂತಾಯಿದ್ದೀನಿ. ನಾನು ಮಿಕ್ಕಿದ್ದು ಎಡೆಗೆ ಮಾತ್ರ ಒಂದು 2 ಸುಟ್ಟಿದೆ ಅಷ್ಟೇ. ನಾನಿಲ್ಲಿ ಮಿಕ್ಕಿದವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಒಬ್ಬಟ್ಟನ್ನ ತಟ್ಟಿ ಇಟ್ಕೊತಾ ಇದ್ದೀನಿ. ನಂತರ ನಾನು ಪೂಜೆನ ಮಾಡಿಕೊಂಡು ನನಗೂ ಹೊಟ್ಟೆ ಎಷ್ಟು ಹೋಗ್ಬಿಟ್ಟಿತ್ತು. ಎಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ 9:30 10 ಆಗೋಗ್ಬಿಟ್ಟಿತ್ತು. ನಾನು ಒಬ್ಬಟ್ಟು ಹಾಕ್ಕೊಂಡು ತಿಂದ್ಬಿಟ್ಟು ನಂತರ ರೆಸ್ಟ್ ಮಾಡಿದೆ. ಚೆನ್ನಾಗಿ 2 ಒಬ್ಬಟ್ಟು ತಿಂದೆ. ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಒಬ್ಬಟ್ಟು ಬಂದುಬಿಟ್ಟು ಎಲ್ಲ ಆಗೋಗ್ಬಿಟ್ಟಿತ್ತು. ಒಬ್ಬಳೇ ಇದ್ದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಸಂಜೆ ಆದಮೇಲೆ ನಮ್ಮನೆ ತಂಗಿ ಬಂದರು. ಇವತ್ತು ಗೌರಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಅವ್ರನ್ನ ಕರೆದಿದ್ದೆ. ಅವರು ಬಂದು ಚೆನ್ನಾಗಿ ಸಂಜೆ ನನ್ನ ಮಗ ಡ್ಯಾನ್ಸ್ ಕುಣಿತಾ ಇದ್ದಾನೆ ನೋಡಿ. ಆಟ ಆಡ್ತಾಯಿದ್ರು ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಆಡಿಕೊಂಡು. ಅವ್ರ ಜೊತೆಗೆ ನನ್ನ ಮಗ ಚಿಕ್ಕದು ನೋಡಿ ಅದು ಆಡ್ತಾ ಐತೆ. ಇನ್ನೇನೋ ನಂತರ ಸಂಜೆ ಆಗಿದ್ದಲ್ಲ, ಅವರು ಬಂದಿದ್ದರಲ್ಲ, ಅವರಿಗೋಸ್ಕರ ನಾನಿಲ್ಲಿ ಪಕೋಡ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ಈ 3 ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದು ಡ್ಯಾನ್ಸ್ ಹಾಕ್ಕೊಂಡು. ನನ್ನ ಮಗ ಅಂತೂ ಹೆಂಗೆ ಆಡ್ತಾಯಿದ್ದಾನೆ ನೋಡಿ.
ನಮ್ಮದು ಮಗ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ತಿನ್ಕೊಂಡು ಓಡಾಡ್ತಾಯಿದ್ದೆ. ನನ್ನ ಮಗ ಅದರಲ್ಲೇ ಅವನ ಹತ್ರ ಇಸ್ಕೊಂಡು ಇದು ಮಾಡಿಕೊಂಡು ತಿಂತಾ ಇದ್ದಾನೆ. ಇನ್ನೇನು ಮಕ್ಳ ಹತ್ರ ಎಲ್ಲ ಆಟ ಆಡಿಕೊಂಡು ಅವರು ಚೆನ್ನಾಗಿ ಪಕೋಡ ಈರುಳ್ಳಿ ಬಜ್ಜಿ ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿಂತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾಳೆ ಪಾಪ. ಇನ್ನೇನು ಇವರು ಎಲ್ಲ ತಿಂದ್ಕೊಂಡು ಚೆನ್ನಾಗಿದೆ ಅಂತ ಅಂದರು. ನನ್ನ ಮನೆಯವರು ಸ್ವಲ್ಪ ಅದು ಇದು ಹೆಲ್ಪ್ ಮಾಡ್ತಾಯಿದ್ರು. ನಾನು ಹೇಳ್ತಾಯಿದ್ದೆ ಅದೆಲ್ಲ ಹೆಚ್ಚಿಟ್ಟಿದ್ದೆಲ್ಲ ಪಾಪ ಎತ್ತಿಡ್ತಾಯಿದ್ರು. ಇನ್ನೇನು ಆಗೋಯ್ತು. ನಂತರ ಬಂದುಬಿಟ್ಟು ನಮ್ಮ ಮನೆಯವ್ರ ತಂಗಿಗೆ ಬಾಗಿನ ಕೊಡಬೇಕಿತ್ತು. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ನಂತರ ನಾನಿಲ್ಲಿ ಉಳಿದಿದ್ದೆಲ್ಲ ಬಜ್ಜಿ ಎಲ್ಲ ಮಾಡಿಕೊಂಡು ನೈಟಿಗೂ ಒಬ್ಬಟ್ಟು ತಟ್ಕೊಡ್ತಾಯಿದ್ದೆ. ಇದು ಮಿಕ್ಕಿದ್ದು ಒಬ್ಬಟ್ಟು ತಟ್ಬಿಟ್ಟು ಊಟಕ್ಕೆ ಬೇಕಲ್ವ, ಸೊ ಹಾಗಾಗಿ ಇರೋ ಒಬ್ಬಟ್ಟನ್ನ ತಟ್ತಾಯಿದ್ದೆ. ಒಬ್ಬಟ್ಟು ಎಲ್ಲ ತಟ್ಕೊಂಡ್ಬಿಟ್ಟು ಅವರಿಗೆ ಬಾಗಿನ ಕೊಟ್ಟೆ. ನನ್ನ ಇವತ್ತಿನ ಗೌರಿ ಹಬ್ಬ ಈ ಥರ ಇತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದುಬಿಟ್ಟು ಬಾಗಿನ ಕೊಡುವ ಶಾಸ್ತ್ರ, ಹೋಗಿ ನೋಡ್ಕೊಂಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಮುಂದಿನ ನಾನು ಗಣೇಶ ಹಬ್ಬದ ವ್ಲಾಗ್ನು ಶೇರ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ ಪ್ಲೀಸ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.